सत्यं परं धीमहि सृष्टिस्थित्यप्ययेहानेतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः ಚಿಂತೆಯೇತಂ ಮಹಾಂತಂ. ಭಗವಂತನ ಅವತಾರ ರೂಪಗಳ ಬಗ್ಗೆ ಹೇಳ್ತಾ ಈ 3ನೇ ಅಧ್ಯಾಯ 1ನೇ ಸ್ಕಂದದಲ್ಲಿ ಉತ್ಪತ್ತಿ ಅಂದರೆ ದೇವರಿಗೆ ಪ್ರಾದುರ್ಭಾವನೆ ಹೊರತು ಉಳಿದವರಂತೆ ಹುಟ್ಟಲ್ಲ ಎಂಬುದನ್ನು ತಿಳಿಸಿ ಅದಕ್ಕೆ ಅನೇಕ ಆಧಾರಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ನಾಸೀದಹೋ ನರಾತ್ರಿ ಆಸೀತ್ ನಾಸತ್ ಆಸೀತ್ ತನ್ಮಹತ್ ವಪುಃ ತದಾ ಅಭವದ್ ವಿಶ್ವರೂಪಂ ಸಾ ವಿಶ್ವರೂಪಸ್ಯ ರಜನಿ ಇತಿ ಬಾಲ್ಲವೇಯಶ್ರುತಿಃ. ನಾಸೀದಹೋ ನ ರಾತ್ರಿ, ಆಗ ನಾಸೀದಹ ಹಗಲಿರಲಿಲ್ಲ, ರಾತ್ರಿ ಇರಲಿಲ್ಲ, ಅಸತ್ತಿರಲಿಲ್ಲ, ಸತ್ತಿರಲಿ, ಹಿಂದೆ ಬಂದಿದೆ ಅದಲ್ಲ. ಮಹದ್ವಪುಃ, ಆದರೆ ಪರಮಾತ್ಮನ ರೂಪ ಮಾತ್ರ ಅದ್ಭುತವಾಗಿ ಹಾಗೇ ಇತ್ತು. ತದಾ ಅಭವತ್ ವಿಶ್ವರೂಪಂ, ವಿಶ್ವರೂಪದ ಪರಮಾತ್ಮನೇ ಆಗಿದ್ದಾನೆ. ಯಾರು ಎಲ್ಲಿ ಸುಟ್ಟು ಸಾವಿಗೇನು ಪ್ರಶ್ನೆ ಇದೆ? ಏನಿಲ್ಲೇ ಇಲ್ಲ. ಸಾ ವಿಶ್ವರೂಪಸ್ಯ ರಜನಿ ಇತಿ ಬಾಲ್ಲವೇಯ ಶ್ರುತಿ. ಪರಮಾತ್ಮ ರಾತ್ರಿ ಅಂದರೆ ಅಷ್ಟೇ ಹೊರತು ಉಳಿದವರ ರಾತ್ರಿ ಇದ್ದಂತೆ ಅಲ್ಲ. ನತಸ್ಯ ಪ್ರಾಕೃತ ಮೂರ್ತಿ ಮಾಂಸಮೇಧೋಸ್ಥಿ ಸಂಭವ ನ ಯೋಗಿತ್ವಾತ್ ಈಶ್ವರತ್ವಾತ್ ಸತ್ಯರೂಪೋ ಅಚ್ಯುತೋ ವಿಭುಃ ಇತಿ ವಾರಾಹೇ. ನಾತಸ್ಯ ಪ್ರಾಕೃತ ಮೂರ್ತಿ, ಪರಮಾತ್ಮನಿಗೆ ಮೂರ್ತಿ ಅಂದರೆ ರೂಪ. ಪರಮಾತ್ಮನಿಗೆ ಪ್ರಾಕೃತ ರೂಪ ಇಲ್ಲ. ಏನು ಪ್ರಾಕೃತ ರೂಪ ಅಂದ್ರೇನು? ಮಾಂಸ ಮೇಧಸ್ಸು ಅಸ್ಥಿ ಸಂಭವ, ನಮಗಿರತಕ್ಕಂಥದ್ದೆಲ್ಲ ಪ್ರಾಕೃತ ರೂಪ. ಮಾಂಸ ಇತ್ಯಾದಿಗಳೆಲ್ಲ ಇದೆ. ಆದರೆ ದೇವರಿಗೆ ಅದು ಇಲ್ಲವೇ ಇಲ್ಲ. ಜ್ಞಾನಾನಂದಮಯ ಅಷ್ಟೇ ಹೊರತು ಬೇರೆ ಇಲ್ಲ. ನ ಯೋಗಿತ್ವಾತ್ ಈಶ್ವರತ್ವಾತ್ ಸತ್ಯರೂಪ ಅಚ್ಯುತಃ ವಿಭುಃ. ಯಾತಕ್ಕೆ ಅಂದರೆ ಆತ ಪರಮಯೋಗಿ, ಯೋಗೇಶ್ವರ ಕೃಷ್ಣ. ಈಶ್ವರತ್ವ, ಈಶ್ವರೋ ವಿಕ್ರಮೀ ಸನ್ವಿ ಸರ್ವಸಮರ್ಥ. ಸತ್ಯರೂಪ, ಹಿಂದೆ ಹೇಳಿದ್ದಾನೆ, ದುಃಖಾನಂದಾನುಭವ ಸ್ವರೂಪ. ಅಚ್ಯುತಃ, ದೇಶತಃ ಕಾಲತಃ ಗುಣತಃ ಅಚ್ಯುತನಾದ್ದರಿಂದ ಆತನಿಗೇನಿಲ್ಲ, ಯಾವ ಕಾಲಕ್ಕೂ ಈ ಪ್ರಾಕೃತ ದೇಹದ ಸಂಬಂಧನೇ ಇಲ್ಲ ಅಂಥೇಳಿ. ಸರ್ವತಃ ಪರಮಾನಂದ ಸಂದೋಹ ಜ್ಞಾನಮಾತ್ರಾಶ್ಚ ಸರ್ವತಃ. ಏನ ಹಾನೋಪಾದಾನರಹಿತಾ. ಇನ್ನು ಎಷ್ಟಾಯ್ತು? ನಾವು ಸತ್ಯರು ಅಚ್ಯುತೋ ಬಿಹು, ಅವನು ಅಚ್ಯುತ. ಬಿಹು ಸರ್ವತ್ರ ವ್ಯಾಪ್ತ. ಆದ್ದರಿಂದ ಅವನಿಗೆ ಸರ್ವತ್ರ ವ್ಯಾಪ್ತನಿಗೆ ಹುಟ್ಟಿಲಿಂದ ಬರಬೇಕು. ಇವತ್ತು ಆಕಾಶ ಹುಟ್ಟುವಂಥ ಪದ ಯಾರೂ ಉಪಯೋಗಿಸೋದಿಲ್ಲ. ಹಾಗೆ ಅದು ಉಪಯೋಗಿಸೋಕ್ಕೆ ಸಾಧ್ಯ ಇಲ್ಲ, ಕಾರಣ ಇಲ್ಲ. ಆದ್ದರಿಂದ ಸರ್ವೇ ನಿತ್ಯಾ ಶಾಶ್ವತಾಶ್ಚ. ಇದು ಇನ್ನೊಂದು ಹೊಸ ವಿಷಯ. ಅನಂತಾನಂತ ರೂಪಗಳಿವೆ. ಮೂಲ ರೂಪ ನಿತ್ಯ, ಅವತಾರ ರೂಪ ಅನಿತ್ಯ, ಅದೂ ಇಲ್ಲ. ಇಂದ್ರಾದಿ ದೇವತೆಗಳಿದ್ದಾರೆ, ವಾಲಿ ಮೊದಲಾದ ಅವತಾರಗಳಿವೆ, ಅವೆಲ್ಲ ಕೂಡ ಅನಿತ್ಯ. ಆ ಮೂಲ ರೂಪನೂ ಅನಿತ್ಯ. ಮುಕ್ತಿಯಲ್ಲಿ ಹೋಗಬೇಕು ಅಷ್ಟೇ ಹೊರತು ಎಲ್ಲ ಮೂಲ ರೂಪಕ್ಕಂತೂ ವ್ಯತ್ಯಾಸಗಳು ಬೇರೆ. ಇವರಿಗೆ ಯಾವ್ಯಾವುದೂ ಇಲ್ಲ. ಸರ್ವೇ ನಿತ್ಯಾ ಶಾಶ್ವತಶ್ಚ ದೇಹ ತಸ್ಯ ಪರಾತ್ಮನಃ. ಆತ್ಮ ಅಂದರೆ ಸ್ವರೂಪ, ಪರ ಅಂದರೆ ಶ್ರೇಷ್ಠ. ಶ್ರೇಷ್ಠ ಸ್ವರೂಪದ ಆತನಿಗೆ ಎಲ್ಲ ರೂಪಗಳು ನಿತ್ಯ, ಎಲ್ಲ ರೂಪಗಳು ಶಾಶ್ವತ. ಶಾಶ್ವತ ನಿರ್ವಿಕಾರ, ಏನೇನೇನೇನೂ ವ್ಯತ್ಯಾಸ ಇಲ್ಲ. ಗೊತ್ತಾಯ್ತಾ? ಹಾನೋಪಾದಾನರಹಿತಾ, ಹಾನ ಉಪಾದಾನರಹಿತಾ. ಹಾನ ಅಂದರೆ ಬಿಡೋ ಭಾಗ, ಉಪಾದಾನ ತಗೊಳ್ಳೋ ಭಾಗ, ಅದ್ಯಾವುದೂ ಇಲ್ಲ. ಎಲ್ಲವೂ ತಗೊಳ್ತಕ್ಕಂಥದ್ದು, ಅಗ್ರಾಹ್ಯವಾದ ಪದಾರ್ಥ ಇಲ್ಲ. ನೈವ ಪ್ರಕೃತಿಜಾಹ ಕ್ವಚಿತ್. ಪರಮಾತ್ಮನ ಆಭರಣಾದಿಗಳಿದೆ, ಕಿರೀಟ, ಅವು ಕೂಡ ಏನೋ ಅಪ್ರಾಕೃತ, ಅವನ ಸ್ವರೂಪನೇ ಹೊರತು ಬೇರೆ ಯಾವುದು ಹೊರಗಿಂದ ಯಾವುದೂ ಇಲ್ಲ. ಆ ಪರಮಾನಂದ ಸಂದೋಹಾಹ, ಎಲ್ಲ ಆನಂದಪೂರ್ಣವಾಗಿ ಕೂತಿದೆ. ಪ್ರಕೃತಿಜನ್ಯವಾದದ್ದಲ್ಲ. ಇವತ್ತು ಹೂವು ಎಲ್ಲ ನಾವು ಹಾಕ್ತೀವಿ, ಎಲ್ಲ ಪ್ರಕೃತಿಜನ್ಯ. ಅದು ತಿಳ್ಕೊಬೇಕು. ಇದೇ ಹೂವು ದೇವ್ರಿಗೆ ತೊಗೊಳಕ್ಕೆ ಹೋಗೋದಿಲ್ಲ ದೇವರು. ಯಾತಕ್ಕೆ? ತಾನು ಅದೆಲ್ಲ ಇದೆ. ಅದು ಅದ್ರಲ್ಲಿ ಯಾತಕ್ಕಿದೆ ಎಲ್ಲ ಕೂಡ. ಅವಳು ಬಂಗಾರದ ಶ್ರೀಗೋಲ್ಡ್ ಯಾರು ಕೊಟ್ಟರೆ ಹಾಕೋತಾರ? ಹಾಕ್ಕೊಳ್ಳೋದಿಲ್ಲ. ಅದು ಶ್ರೀಗೋಲ್ಡ್ಗಿಂತ ಕಡಿಮೆ ಇವೆಲ್ಲ ಕೂಡ. ಆದರೆ ಪರಮಾತ್ಮ ಭಕ್ತಿಯಿಂದ ಕೊಟ್ಟು ಸ್ವೀಕಾರ ಮಾಡ್ತಾನೆ ಹೊರತು ಅವನಿಗೆ ಅಗತ್ಯ ಯಾವ ವಸ್ತುನೂ ಇಲ್ಲ, ಪರಿಪೂರ್ಣ. ಪರಮಾನಂದ ಸಂದೋಹಾಹ, ಆನಂದ ಪರಮಾನಂದ ಸಂದೋಹ, ಅವುಗಳಿಂದ ಕೂಡಿರತಕ್ಕಂಥ ಬೇರೆ ಎಂದಿಲ್ಲ. ಜ್ಞಾನ ಮಾತ್ರಾಶ್ಚ ಸರ್ವತಃ, ಎಲ್ಲ ಕೂಡ ಜ್ಞಾನಮಯ, ಆನಂದಮಯ. ಸರ್ವೇ ಸರ್ವಗುಣೈ ಪೂರ್ಣಾ ಸರ್ವೇ ಭೇದ ವಿವರ್ಜಿತಾ. ಎಲ್ಲ ಸರ್ವೇ ಸರ್ವೇ ಪ್ರತಿಯೊಂದಕ್ಕೂ ಹೇಳ್ತಾರೆ. ಭೇದ ವಿವರ್ಜಿತಾ, ಸ್ವಗತ ಭೇದ ವರ್ಜಿತಾ ಅಂತರ್ಥ. ಸರ್ವಗುಣೈ ಪೂರ್ಣಾ
ಮತ್ತು ಅನ್ಯೂನ ಅನಧಿಕಾಶ್ಚೈವ, ಒಂದು ಕಡಿಮೆ, ಒಂದು ಸೀನಿಯರು ಜೂನಿಯರು ಅದು ಕೂಡ ಇಲ್ಲ. ಗುಣೈ ಸರ್ವೈಶ್ಚ ಸರ್ವತಃ, ಗುಣೈ ಸರ್ವಶ್ಚ ಸರ್ವ. ಹನುಮಂತ ವಾಯುದೇವರಿದ್ದಾರೆ, ಬ್ರಹ್ಮದೇವರಿದ್ದಾರೆ. ಬ್ರಹ್ಮದೇವರು ಏನವರು ಸೀನಿಯರ್, ಒಂದು ಕಲ್ಪ ಸೀನಿಯರು. ದೇವರಿಗೆ ಅದು ಯಾವುದು ಕೂಡ ಇಲ್ಲ. ಈ ಮಧ್ಯೆ ಅದು ಬೇರೆಯವ್ರಿಗೆ ಏನೇನಿದೆ ಅದು ಯಾವುದೂ ದೇವರಿಗಿಲ್ಲ. ಆ ಪ್ರಶ್ನೆ ಕೇಳಿದಾಗೆಲ್ಲ ಉತ್ತರ ಕೊಡ್ತಾ ಹೋಗ್ತಾರೆ. ಹಾಗೆ ಅನ್ಯೂನ ಅನಧಿಕಾಶ್ಚೈವ ಗುಣೈ ಸರ್ವೈಶ್ಚ ಸರ್ವತಃ ದೇಹಿ ದೇಹಭಿತಾ ಚಾತ್ರ ನಾ ಈಶ್ವರೇ ವಿದ್ಯತೆ ಕ್ವಚಿತ್. ಮತ್ತು ದೇಹ ದೇಹಿ ಈ ವ್ಯತ್ಯಾಸ ಕೂಡ ದೇವರಿಗಿಲ್ಲ. ಹಾಂ, ಬರಬಾರ್ದು. ಯಾಕೆಂದರೆ ದೇಹಿ ದೇಹ, ದೇಹಿನ್ ಶಬ್ದ, ಅದು ದೇಹಿ ಶಬ್ದ ಅಲ್ಲ, ದೇಹಿನ್ ಅದು. ಅವಾಗ ಏನಾಗುತ್ತೆ, ನಾ ಹೋಗಿಬಿಟ್ಟು ಹಾಗೆ ಕೊಡೋದು ಪ್ರತಿಯೊಂದು. ಅದೇನಾದ್ರು ಇದಾಗಿದ್ದರೆ ಬರ್ತಿತ್ತು, ಬರೋದಿಲ್ಲ ಅದು. ದೇಹಿ ದೇಹ ದೇಹಿ ಅನಧಿಕ, ಇದು ಕಡಿಮೆ ಅದು ಹೆಚ್ಚು ಅಂತಿಲ್ಲ. ಕೃಷ್ಣ ರೂಪ ಸ್ವಲ್ಪ ಕಡಿಮೆ, ರಾಮರೂಪ ಹೆಚ್ಚು ಬಂದಿದ್ದರಿಂದ ರಾಮರೂಪ ಬಂದಿರೋ ವಯಸ್ಸಾಗಿದೆ, ಕೃಷ್ಣ ರೂಪನೇ ಹೆಚ್ಚು. ವಾದ ಮಾಡ್ಲಿಕ್ಕೆ ಕೊಟ್ಟು ಹೇಗೆ ಬೇಕಾದ್ರೆ ಮಾಡ್ಬೋದು. ಅದು ಯಾವುದು ಉಳಿದವ್ರಿಗೆ ಮಾಡ್ಲಿಕ್ಕೆ ಬರ್ತದೆ, ಲಕ್ಷ್ಮೀನಾರಾಯಣರಿಗೆ ಮಾತ್ರ ಹೇಳಲಿಕ್ಕೆ ಹೋಗಬಾರ್ದು. ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಇಷ್ಟೇ ವ್ಯತ್ಯಾಸ. ಹಾಂ ಹಾಂ ಹೌದೌದು, ಆ ರೀತಿ ಆಗಬಾರ್ದು. ಅದ್ರ ಬಾಲಕೃಷ್ಣ ಏನು ಕೊಟ್ಟರು ನಡೆಯುತ್ತೆ. ದೊಡ್ಡವ್ರಿಗೆ ಸಮಾಧಾನ ಮಾಡಿದಾಗೆ ಪತ್ರ ಪುಷ್ಪ, ದೊಡ್ಡವ್ರಿಗೆ ಪತ್ರ ಪುಷ್ಪವಾಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲ. ದೇಹಿ ದೇಹ ಭಿದಾ ಛಾತ್ರ. ಮತ್ತು ನಾ ಈಶ್ವರೇ ವಿದ್ಯತೆ ಕ್ವಚಿತ್, ದೇಹ ದೇಹಿ ಅದೂ ಇಲ್ಲ. ಪರಮಾತ್ಮನಿಗೆ ಅವಯವಿ ಯಾವುದಕ್ಕೂ ವ್ಯತ್ಯಾಸ ಇಲ್ಲ. ತತ್ಸ್ವೀಕಾರಾದಿ ಶಬ್ದಸ್ತು ಹಸ್ತ ಸ್ವೀಕಾರವಸ್ಮೃತಃ. ತತ್ಸ್ವೀಕಾರಾದಿ ಶಬ್ದಸ್ತು ಹಸ್ತ ಸ್ವೀಕಾರವಸ್ಮೃತಃ. ಪರಮಾತ್ಮೆಗೆ ತಾನೇ ನಾವೇನು ಕೈ ಇಟ್ಕೊಂಡ್ರೆ ಹಾಗೆ ಅಷ್ಟೇ ಹೊರತು ಬೇರೆ ಪದಾರ್ಥದ ಅಗತ್ಯನೇ ದೇವರಿಗಿಲ್ಲ. ಮತ್ತೆ ಹೇಳ್ತಾರೆ ವೈಲಕ್ಷಣ್ಯಾತ್ ನವಾ ತತ್ರ. ವೈಲಕ್ಷಣ್ಯ ಯಾಕೆ ನಮಗವ್ರಿಗೆ ವ್ಯತ್ಯಾಸ ಅಂದರೆ ಅದೇ ವ್ಯತ್ಯಾಸ. ಇವತ್ತು ಹಾವು ಚೆಡು ಸಿಂಹ ಹಾಕೋ ದೇವರೇ ಹೊರತು ಅದು ಹಾಗಿದ್ದಾನೆ ಅಂದರೆ ದೇವರಾಗಿರೋದಕ್ಕೆ ಹಾಗಿದ್ದಾನೆ ಹೊರತು ಬೇರೆ ಕಾರಣ ಇಲ್ಲ. ವೈಲಕ್ಷಣ್ಯಾತ್ನ ಚ ನವಾ ತತ್ರ ಜ್ಞಾನ ಮಾತ್ರಾರ್ಥವೀರಿದಂ. ಎಲ್ಲವೂ ಜ್ಞಾನ ಮಾತ್ರ, ಇನ್ಯಾವುದನ್ನು ದೇವರಿಗೆ ಹೇಳಕ್ಕೆ ಹೋಗ್ಕೊಡ್ತು. ಕೇವಲ ಐಶ್ವರ್ಯ ಸಂಯೋಗಾತ್ ಈಶ್ವರ ಪ್ರಕೃತೇ ಪರಃ. ಕೇವಲ ಐಶ್ವರ್ಯ ಯೋಗಾತ್ ಸಂಯೋಗಾತ್. ಐಶ್ವರ್ಯ ಅಂದ್ರೇನು? ಅಣಿಮಾದಿ ಐಶ್ವರ್ಯಗಳು. ಇದು ಲಕ್ಷ್ಮೀಪತಿತ್ವ ಎಲ್ಲ ಯಾವ ಐಶ್ವರ್ಯತೆಯೂ ದೇವರಿಗಿದೆ. ಯೋಗಿಗಳಿಗೆ ಬಾಹ್ಯದ ಸಂಪತ್ತಿಲ್ಲ, ಅಣಿಮಾದಿ ಸಂಪತ್ತಿದೆ. ಅಣಿಮಾದಿ ಸಂಪತ್ತಿದೆ, ಬಾಹ್ಯ ಕೃಷ್ಣ ರಾಜರಿಗೆ ಬಾಹ್ಯ ಸಂಪತ್ತಿದೆ, ಇವರಿಗೆ ಯೋಗ್ಯ ಸಂಪತ್ತಿಲ್ಲ. ಆದರೆ ದೇವರಿಗೇನಿದೆ, ಯಾವ ಆ್ಯಂಗಲಲ್ಲಿ ಹೇಗೆ ನೋಡಿದರೂ ಕೂಡ ಹಾಗೆ ಕಾಣುತ್ತೆ. ನಾವು ಹಿಂದೆ ನೋಡಿದ್ರೆ ಮುಂದೆ ಕಾಣೋದಿಲ್ಲ, ಮುಂದೆ ಹಿಂದೆ ಕಾಣೋದಿಲ್ಲ. ಯಾವ ಕಡೆ ನೋಡಿದರೂ ಕೂಡ ಹಾಗೆ ಕಾಣಿಸ್ತಾನೆ. ಏವಂ ಜಾತೋ ಗತಸ್ತ್ವಿದಂ ರೂಪಂ ತದಿತ್ಯಾದಿ ವ್ಯವಹ್ರಿಯತೆ. ಆದರೆ ಜಾತಃ ಕೃಷ್ಣ ರೂಪ ಬಂತು, ಗತಃ ರಾಮರೂಪ ಹೋಗಿಬಿಟ್ಟಿತ್ತು, ಇದಂ ರೂಪಂ ತತ್ ಆ ರೂಪ ಇದು, ಈ ರೂಪ ಅದು ಇತ್ಯಾದಿ ವ್ಯವಹಾರ ದೇವರಿಗೆ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ವಿಶೇಷ ವರದಿಂದ ಮಾಡಬೇಕೇ ಹೊರತು ಬೇರೆ ಕಾರಣದಿಂದ ಅಲ್ಲ. ಅದಿದೆ ರಾಮರೂಪ ಮೊದಲು, ಆಮೇಲೆ ಕೃಷ್ಣ, ಆಮೇಲೆ ಅಂಥೇಳಿ. ಬಟ್ ಶಕ್ತಿ ವ್ಯತ್ಯಾಸ ಅದು ಹೇಳಬಾರ್ದು. ಇದು ಕೂಡ ಎಲ್ಲ ಕಾಲಕ್ಕೆ ಎಲ್ಲ ರೂಪವೂ ಇದೆ, ನಮಗೆ ಕಂಡ ದೃಷ್ಟಿಯಿಂದ ಹೇಳೋದೇ ಹೊರತು ಬೇರೆ ಅಲ್ಲ. ಏಕಮೇವ ಅದ್ವಿತೀಯಂ ನೇಹ ಇತಿ ಮಹಾವರಾಹೇ. ಮಹಾವರ ಹಿಂದಿಂದು ವರಾಹ, ಇದು ಮಹಾವರಾಹ. ವರಾಹ ಮಹಾಪುರಾಣ, ಮಹಾವರಾಹ ಉಪಪುರಾಣ, ಎರಡನ್ನೂ ಕೊಟ್ಟು ಮಾಡಿ. ಏಕಮೇವ ಅದ್ವಿತೀಯ ಪ್ರಸಂಗ ಯಾತಕ್ಕೆ ಬಂತು? ವರಾಹ ಅಂದರೆ ಬೇರೆ ಪ್ರಾಣಿ ರೂಪ, ಇದು ಅಷ್ಟು ಗೊತ್ತಾಗಲಿಕ್ಕಿಲ್ಲ, ಹಾಗೆಲ್ಲ ತಿಳ್ಕೊಳ್ಳೋಕೆ ಹೋಗಬೇಡಿ, ಪೂರ್ಣ ಅದೇನೆ. ಏಕಮೇವ ಅದ್ವಿತೀಯಂ ನೇಹನಾನಾಸ್ತಿ ಕಿಂಚನ. ಶ್ರುತಿಗಳು ಹೀಗೆ ಬಂತು, ಇವರು ಅಪಾರ್ಥ ಮಾಡಿಕೊಂಡು ಜೀವ ಬ್ರಹ್ಮ ಅಭೇದ ಹೇಳುತ್ತೆ ಅಂತ ಅರ್ಥ ಮಾಡಿಬಿಟ್ಟು. ಏಕಮೇವ ಅವನಾಗಿರೋದು ಅವನೊಬ್ಬನೇ, ಇನ್ಯಾರೂ ಇಲ್ಲ. ನ್ಯಾಯ ನಾನಾಸ್ತಿ ಕಿಂಚನ. ದೇವರ ನಾನಾ ಅಂದರೆ ಭೇದ, ಆ ಭೇದ ಈ ಭೇದ ಯಾವ ಭೇದನೂ ಇಲ್ಲ. ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಇತ್ಯಾದಿ ಚ. ಅಕಸ್ಮಾತ್ ಆ ರೀತಿ ಏನಾದರೂ ಭೇದ ತಿಳ್ಕೊಂಡ್ಬಿಟ್ರೆ ಕಟ್ಟೋಬಿಟ್ಟು ಹೇಳಿದೆ. ಮೇಲಿಂದ ದುರ್ಗೇ ವೃಷ್ಟಂ, ಶಿಖರದ ಮೇಲೆ ಬಿದ್ದ ನೀರು ಸೀದಾ ಕೆಳಗೆ ಬೀಳುತ್ತೆ, ಫಾಸ್ಟಾಗಿ ಬೀಳುತ್ತೆ, ಮತ್ತು ಮೇಲಕ್ಕೆ ಹೋದಂತೆ ಬೀಳುತ್ತೆ, ವಾಪಸ್ ಹೋಗೋದಿಲ್ಲ. ಗೊತ್ತಾಯ್ತಾ? ರಿವೈಂಡ್ ಮಾಡೋಕ್ಕೆ ಬರೋದಿಲ್ಲ ಅದರ. ಆದರೆ ಅಂಥದ್ದು ಅಂಧನ್ ತಮಸ್ಸು ಅಂತ ಅರ್ಥ. ಹೇಗೆ ವೈಕುಂಠ ಮುಕ್ತಿ ನಚ ಪುನರಾವರ್ತತೆ ಅಂತ ಹೇಳ್ತೇವೋ ಹಾಗೆ ಅಂಧನ್ ತಮಸ್ಸು ಕೂಡ ಏನದು? ನಚ ಪುನರಾವರ್ತತೆ ಅಂತಲೇ ಹೇಳಬೇಕು. ಇಲ್ಲಿ ಪುನರಾವರ್ತನೆ ಆಗ್ಕೊಡೋದು ಆಗೋದಿಲ್ಲ, ಇವರಿಗೆ ಆಗಬೇಕು ಆಗೋದಿಲ್ಲ. ಇಬ್ಬರಿಗೂ ಕೂಡ ಏನಾಗಿದೆ, ಮುಕ್ತರಿಗೆ ಬೇಡ ಆಗೋದಿಲ್ಲ, ಇವ್ರಿಗೆ ಬೇಕು ಆಗೋದಿಲ್ಲ, ಇಷ್ಟೇ ವ್ಯತ್ಯಾಸ.
ಲೈಫ್ ಅಂದರೆ ಏನರ್ಥ ಅದಕ್ಕೆ? ಲೈಫ್ ಜೀವ ಇರೋದು ಜೀವನೇ ಲೈಫ್, ಬೇರೆ ಲೈಫ್ ಅಂತಿಲ್ಲ ಅವನಿಗೆ. ಇಲ್ಲಾದರೆ ದೇಶ ಕಾಲಕ್ಕೆ ಅಟ್ಯಾಚ್ ಆದರೆ ಲೈಫು. ಅಲ್ಲಿ ಆ ಲೈಫ್ ಅಂದರೆ ಏನದು? ಯಾತ ಒಂದೇ ರೀತಿ ಇರೋದೇ ಲೈಫ್ ಅದು. ಏಕಮೇವ ಅದ್ವಿತೀಯಂ ನೇಹ. ಇವು ಲೈಫಿಗೆ ಒಂದು ಎಂಡ್ ಅಂತ ಕಾನ್ಸೆಪ್ಟ್ ಇದೆ. ಆ ಎಂಡ್ ಆರ್ಥ ಲೈಫ್ ಅಂತ ಕರಿಬಾರ್ದು. ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಇತ್ಯಾಜಿತ ತಸ್ಯೈವ ಅಸ್ಥೂಲತ್ವಾದಿ ಐಶ್ವರ್ಯಯೋಗ ತಥಾಚ ಕೂರ್ಮೆ. ಅದಕ್ಕೆ ಅಣುಹು ಬೃಹತ್ ಕೃಶ ಸ್ಥೂಲ ಒಟ್ಟಿಗೆ, ಅಣುಹು ಬೃಹತ್ ಕೃಶಃ ಸ್ಥೂಲ ಒಟ್ಟಿಗೆ ಹಿಡಿಬಿಟ್ರು. ಏನವೆಲ್ಲ ವಿರುದ್ಧ ಧರ್ಮಗಳು. ಅಣು ಬೃಹತ್ತು ಕೃಶ ಸ್ಥೂಲ ಒಂದಕ್ಕೊಂದು ಆಪೋಸಿಟ್ಟು. ದೇವರಿಗೆ ಏಕಕಾಲಕ್ಕಿದೆ. ವಿರುದ್ಧ ಧರ್ಮ ಸಂಯೋಗನೂ ದೇವರಲ್ಲಿದೆ. ಅಸ್ಥೂಲಶ್ಚ ಅರಣುಶ್ಚೈವ ಸ್ಥೂಲೋ ಅಣುಶ್ಚೈವ ಸರ್ವತಃ ಅವರ್ಣಃ ಸರ್ವತಃ ಪ್ರೋಕ್ತಃ ಶ್ಯಾಮೋ ರಕ್ತಾಂತಲೋಚನಃ. ಐಶ್ವರ್ಯಯೋಗಾತ್ ಭಗವಾನ್ ವಿರುದ್ಧಾರ್ಥೋ ಅಭಿಧೀಯತೆ. ತಥಾಪಿ ದೋಷಾಃ ಪರಮೇ ನಾಯೇವ ಆಹಾರ್ಯಾಃ ಕಥಂಚನ ಗುಣವಿರುದ್ಧ ಅಪಿತು ಸಮಾಹಾರ್ಯಾಶ್ಚ ಸರ್ವತಃ. ಅಸ್ಥೂಲ ಅನಣು ಏನು ಏವಂ ಹಿಂದೆ ಕಠೋಪಟ್ಟು ಏನು ಬಂತಲ್ಲಿ? ದೇವರು ಹೀಗಿದ್ದಾನೆ, ಇದು ಅರ್ಥ ಮಾಡಿಕೊಂಡ ಧರ್ಮಾನ್ ಆತನ ಗುಣಗಳನ್ನು. ಮತ್ತು ನಮ್ಮ ಬಲ ನಮ್ಮ ಶಕ್ತಿ ಅವೆಲ್ಲ ಏನಾಗುತ್ತೆ? ಭೇದ ಇದೆ. ಆಮೇಲೆ ವಯಸ್ಸಾಗಿ ಯಾವ ಶಕ್ತಿನೂ ಇಲ್ಲ, ಮೊದಲು ಯಾವ ಶಕ್ತಿನೂ ಇಲ್ಲ, ಬಂದಾಗ ಭಾರಿ ಶಕ್ತಿ ಹೋಯಿತು. ಇದೆಲ್ಲ ದೇವರಿಗೆ ಯಾವ ವ್ಯತ್ಯಾಸನೂ ಇಲ್ಲ. ಧರ್ಮಗಳು ಅಂದರೆ ಆತನ ಪ್ರಾಪರ್ಟೀಸ್ ಆಫ್ ಗಾಡ್. ಅವರಲ್ಲಿ ಏನಿಲ್ಲ, ಆತನು ಅದಕ್ಕೂ ಯಾವ ಭೇದನೂ ಇಲ್ಲವೇ ಇಲ್ಲ. ಈಗ ಅಸ್ಥೂಲ ಏನ ಪ್ರತ್ಯೇಕ ಅಂತ ನೋಡಿದರೆ ಪ್ರತ್ಯೇಕ ಅಲ್ಲವು. ಭಗವತ್ವದಲ್ಲಿ ಸೇರಿಬಿಟ್ಟು ಇವತ್ತು ಹಾಲಿನ ಬಣ್ಣ ತೆಗೆದಿಟ್ಟು ತೋರಿಸಿ ನೋಡಂತೆ ಹೇಗೋ ಅದು ಹಾಗೇನೆ. ಅದೇನಂತಾರೆ? ಸ್ವರೂಪನೇ. ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ. ಇದು ಅರ್ಥ ಮಾಡ್ಕೋಬೇಕು. ಅದು ಬಣ್ಣ ಇರೋದು ಬಣ್ಣ ಹಾಲು ಒಂದೇ ರೀತಿ ಹೇಗಿರುತ್ತೋ ಹಾಗಿದ್ರೆ ಎಲ್ಲ ಗುಣಗಳು ದೇವರು ಹಾಗೇನೆ. ಅದು ಸಪ್ರೇಟ್ ಇನ್ಸಪರಬಲ್ ಅಂತೀವ. ಇನ್ಸಪರಬಲ್ ಅಂದರೂ ಒಂದೇ, ನ್ಯಾಚುರಲ್ ಅಂದರೂ ಒಂದೇ. ಏನೋ ನೋಡಬಾರ್ದಲ್ಲ ಇಲ್ಲ ಅವು. ಅದರಿಂದ ಇದೇನು ತಿಳ್ಕೊಳ್ಳೋಕೆ ಹೋಗಬಾರ್ದು. ಇವರೇನು ತಿಳ್ಕೊಂಡ್ರು ಬೇರೆ ಅರ್ಥ ಮಾಡ್ಕೊಂಬಿಟ್ರು. ಪರಮಾತ್ಮ ಜೀವನನ್ನು ಪರಮಾತ್ಮ ಬೇರೆ ನೋಡಬಾರ್ದು ಅಂತೇಳಿ ಅರ್ಥ ಅಲ್ಲೇ ಅಲ್ಲ. ಅದಕ್ಕೆ ನೋಡ್ತಾ ಇದ್ದೇವೆ, ನೋಡೋದೇನು ಬರ್ತದಕ್ಕೆ? ಹಾಗಿರೋ ಆ ರೀತಿ ನೋಡಿ ಹೊರಗಾಗ್ತಾರೆ ಅಷ್ಟೇ. ಅವನು ನಾನು ಒಂದೇ ಸಾರ್ ರ್ಯಾಂಕ್ ಬಂದ ಐಡೆಂಟಿಫೈ ಮಾಡಿ ಫೇಲ್ ಜೊತೆ ಮಾಡ್ತೀವಿ, ಅದಿಲ್ಲ. ಅವ್ರು ಫೇಲ್ ಆದ ಐಡೆಂಟಿಫೈ ಮಾಡಿಬಿಡ್ತೇನೆ ಇನ್ನು ಇಬ್ಬರು ಒಳ್ಳೆ ಅಲ್ಲ, ಅದಾಗೋದಿಲ್ಲ. ಫೇಲ್ ಅಲ್ಲೇ ಹೋಗ್ಬೋತಾನೀಗ. ಅರ್ಥ ಆಯ್ತಾ? ಅವನಿಗೆ ಕೆಲಸ ಸಿಕ್ಕರೆ ನನ್ನ ಸಿಕ್ಕರೆ ಅಸೂಯೆ ಬರಬಾರ್ದಾಗಿದೆ. ಎಲ್ಲರೂ ಕಾಮ ಕ್ರೋಧ ಒಂದು ಏನೂ ಇರಬಾರ್ದು. ಪರಸ್ಪರ ಒಂದೇ ಆದಾಗ ಏನಿರಬಾರ್ದು? ಏನಿರೋ ಸಾಧ್ಯತೆಯೇ ಇಲ್ಲ. ಮತ್ತು ಯಾಕಿದೆ ಹಾಗಿದ್ರೆ? ಭೇದ ಇದ್ದಕ್ಕೆ ಇದೆ. ಭೇದ ಇದ್ದ ಮಾತ್ರಕ್ಕೆ ಇರುತ್ತಾ? ಅದನ್ನು ಭೇದ ಹೋಗಲಿ ಅಂದರೆ ಹೋಗೋದಿಲ್ಲ. ಭೇದ ಇಲ್ಲದೆ ದೋಷ ಹೋದರೆ ಹೋಗುತ್ತೆ. ಭೇದ ತೆಗಿಬಾರ್ದು, ದೋಷ ತೆಗಿಬೇಕಷ್ಟೇ ಹೊರತು ಬೇರೆ ಅಲ್ಲ. ಅವರ್ಣ ಸರ್ವತಃ ಪ್ರೋಕ್ತಃ. ಮತ್ತು ಇನ್ಯಾಗಿದ್ದಾನೆ ದೇವರು? ಐಶ್ವರ್ಯಯೋಗಾತ್ ಭಗವಾನ್ ವಿರುದ್ಧಾರ್ಥೋ ಅಭಿಧೀಯತೆ. ಅದು ಪರಮಾತ್ಮನ ಸಾಮರ್ಥ್ಯ ಆಗಿರೋದ್ರಿಂದ ವಿರುದ್ಧಾರ್ಥ. 1-2-3 ಗಂಟೆಗೆ ಇಲ್ಲಿಂದ ನಾವು ಡೆಲ್ಲಿಲ್ಲ ಚಾನ್ಸಸ್ ಇಲ್ಲ. ಪ್ಲೇನಲ್ಲಿ ಕೂತ್ಕೊಂಡು ಹೋಗಕ್ಕೆ ಬರುತ್ತೆ. ಆದರೆ ಬಡವನಿಗೆ ಸಾಧ್ಯ ಇಲ್ಲ. ಅದು ಐಶ್ವರ್ಯ ಇರಬೇಕಾಗಿ. ಅದೇ ರೀತಿ ಎಲ್ಲಿ ಬೇಕಾದ್ರೂ ಮನೆ ಮಾಡ್ತಾರೆ, ಅದೆಲ್ಲ ಐಶ್ವರ್ಯ ಇರಬೇಕು. 100 ಮನೆ ಎಲ್ಲಿ ಬೇಕಾದ್ರೂ ಇರ್ಬೋದು, ಐಶ್ವರ್ಯ ಇಲ್ಲ ಅದಕ್ಕೆ. ದೇವರಿಗೆ ಎಲ್ಲ ವಿಧವಾದ ಐಶ್ವರ್ಯ ಇರೋದರಿಂದ ವಿರುದ್ಧ ಪದಾರ್ಥಗಳು ಅವನಲ್ಲಿದೆ. ಅಲ್ಲಿದ್ದರೆ ಹೌದು, ಇಲ್ಲಿದ್ದರೆ ಅಲ್ಲೇ ಹೌದು. 16,108 ಮನೆಯಲ್ಲೂ ಕಾಣಲಿಲ್ಲ. ಅಲ್ಲಿದ್ದರೆ ಇಲ್ಲಿಲ್ಲ, ಇಲ್ಲಿದ್ದರೆ ಅಲ್ಲಿ. ನಾರಿದ್ರೆ ಡೌಟ್ ಇರಲಿಲ್ಲ. ಕಂಡು ಅದನ್ನು ಪ್ರಾಕ್ಟಿಕಲಿ ನೋಡಬೇಕಾಗಿತ್ತು ಅಷ್ಟೇ. ಡೌಟ್ ಇದ್ದು ಮಾಡೋದು ಬೇರೆ, ಪ್ರಾಕ್ಟಿಕಲಿ ನೋಡೋದು ಬೇರೆ. ಗೊತ್ತಾಯ್ತಾ? ನಾರದ್ರೆ ಗೊತ್ತಿದ್ದರೂ ಕೂಡ ವಿಶೇಷ ಜ್ಞಾನ ಬಂತು, ಭಾರಿ ಆನಂದಪಟ್ಟು. ಅದೆಲ್ಲ ಯೋಚನೆ ಮಾಡಬೇಕು. ಏನ ಇನ್ನೂ ಬಂದಿಲ್ಲ, ಅದು ಅಲ್ಲಿವರೆಗೆ ಹೋಗಿಲ್ಲ ಅವಿನ್ನೂ. ರಕ್ತಾಂತ ಮುಂದೆ ಹೇಗಿದೆ? ಅವರ್ಣ. ದೇವರಿಗೆ ಒಂದಿಷ್ಟ ಬಣ್ಣ ಇಲ್ಲ ಅಂದರೆ ನಮ್ಮಂಥ ಬಣ್ಣ ಒಂದು ಪದ ಇದೆ. ಅವ್ರ ಬಣ್ಣ ಈಗ ಗೊತ್ತಾಯಿತು ಅಂತ ಹೇಳೋದಿಲ್ಲ. ಅಂಥ ಬಣ್ಣನೂ ದೇವರಿಗಿಲ್ಲ. ಒಂದೇ, ಹೊರಗೆ ಒಳಗೆ ಏನು ವ್ಯತ್ಯಾಸ ಇಲ್ಲ. ಮತ್ತು ಬಣ್ಣಗಳು ಅಂಥೇಳಿ ಪ್ರಾಕೃತ ಬಣ್ಣ ಇಲ್ಲ. ಗೊತ್ತಾಯ್ತಾ? ಯಾರು ಕೇಳ್ತಾರೆ ಪೇಂಟಲ್ಲರೇ ಅದಿರೋ ರತ್ನ ಇರೋದೇ ಹಾಗೆ. ರಕ್ತಕ್ಕೆ ಯಾರು ಪೇಂಟ್ ಹೊಡೆದ್ರೆ ಕೆಂಪಾಗಿಲ್ಲ, ಹವಳ ಕೆಂಪೇ ಇರೋದು. ಅವರ್ಣ ಸರ್ವತಃ ಪ್ರೋಕ್ತಃ. ಆಲ್ ಆ್ಯಂಗಲ್ಸ್ ಹಾಗೇ ಇದ್ದಾನೆ. ಶ್ಯಾಮವರ್ಣದವನಾಗಿದ್ದಾರೆ. ಈ ವರ್ಣ ಅಲ್ಲ, ಪ್ರಾಕೃತ ವರ್ಣ ಅಲ್ಲ. ಅದಕ್ಕೆ ನಿಜವಾಗ್ಲೂ ಇವತ್ತು ಒಬ್ಬರು ಕಪ್ಪಿರ್ತಾರೆ, ಭಾರಿ ಕಪ್ಪಿರ್ತಾರೆ. ಆ ಕಪ್ಪು ದೋಷನೇ, ಭಾರಿ ಅದು ದೋಷನೇ. ದೇವರು ಕಪ್ಪಿದ್ದ ಎಂಥದ್ದದು? ಸ್ವರೂಪದ್ದಾದ್ದರಿಂದ ದೇವರು ಸುಂದರ ಅಂದರೆ ಅದು ಸುಂದರನೇ.
ಅದಕ್ಕೆ ನೀಲವರ್ಣದಲ್ಲೂ ಅಷ್ಟು ಸುಂದರ, ಎಲ್ಲ ವರ್ಣಗಳಲ್ಲೂ ಸುಂದರ. ಸಹಜವಾಗಿದ್ದಾಗ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಬೇರೆ ಇದ್ದಾಗ ಅದು ಅನ್ಯಾಚುರಲಾಗಿ ಕಾಣಿಸುತ್ತೆ. ಆದ್ದರಿಂದ ಸರಿಯಲ್ಲ. ಯಾತಕ್ಕೆ ಮನುಷ್ಯರಲ್ಲಿ ಕಂಡ ಕಪ್ಪು ವ್ಯತ್ಯಾಸ ಕಾಣುತ್ತೆ ಅಂದರೆ ಅದು ದೇಹದ್ದಾದ್ರಿಂದ ಏನಾಗುತ್ತದು ದೋಷ. ಅದು ಸಹಜವಾಗಿದ್ದ ದೋಷ ಅನ್ಸೋಕ್ಕೆ ಸಾಧ್ಯನೇ ಇಲ್ಲ. ವಿಕಾರ ದೋಷಜನ್ಯ, ಅವೆಲ್ಲ ದೋಷಜನ್ಯ. ಆದ್ದರಿಂದ ತಮೋಗುಣ ಜಾಸ್ತಿ ಆದರೆ ಕಪ್ಪಾಗಿದೆ. ಕೆಲವು ಪದಾರ್ಥ ಸಾಸಿವೆ ಕಪ್ಪಿದೆ, ದೋಷ ಇಲ್ಲ. ಈ ಅನ್ನ ಸೀದೋಗ್ಬಿಟ್ರೆ ಕಪ್ಪಾಗಿಬಿಟ್ರೆ ದೋಷ ಅಲ್ಲ. ಯಾಕೆ ಹಾಗಿರಬಾರ್ದು? ಆ ದೃಷ್ಟಿಯೊಳಗೆ ಐಶ್ವರ್ಯ ಯೋಗಾದ್ ಭಗವಾನ್ ಪರಮೇ ನೈವ ಆಹಾರ್ಯ ಕಥಂಚನ. ಯಾವ ಕಾಲಕ್ಕೂ ದೋಷ ಚಿಂತನೆ ದೇವರಲ್ಲಿ ಮಾಡಲೇ ಕೂಡದು. ಸೂರ್ಯನಲ್ಲಿ ಕಪ್ಪು ಚಿಂತನೆ ಮಾಡಿದರೆ ಏನಂತಾರೆ? ಸೂರ್ಯನ ಬೆಳಕಲ್ಲೇ ಕಪ್ಪಿಲ್ಲ, ಸೂರ್ಯನ ಕಪ್ಪಾಗಿರುತ್ತೆ. ಆದರೆ ದೇವರಲ್ಲಿ ಯಾವ ದೃಷ್ಟಿಯಿಂದ ಏನು ಚಿಂತನೆ ಮಾಡಬಾರದು? ದೋಷ ಚಿಂತನೆ ಮಾಡಿಕೊಡೋದು. ರಕ್ತ ಅಂತಲೋಚನ. ರಕ್ತ ಅಂತ ಅಂದರೆ ಕಣ್ಣು, ಯಾವಾಗಲೂ ಕಣ್ಣು ಪೂರ್ತಿ ಬೆಳಗಿರಬಾರ್ದು, ಪೂರ್ತಿ ಕೆಂಪಿರಬಾರ್ದು. ಪೂರ್ತಿ ಕೆಂಪಿದ್ರೆ ಕೋಪ ಅಂತ ಅರ್ಥ, ಪೂರ್ತಿ ಬೆಳಗಿದ್ರೆ ಡಿಸೀಸ್ ಅಂತ ಅರ್ಥ. ಎಂಡುಗಳು ಕೆಂಪಿರಬೇಕು. ಎಂಡುಗಳು ಮಾತ್ರ. ಅಪಾಂಗ ಅಂತೀವಲ್ಲ, ಅಪಾಂಗ ಹೇಗಿರ್ಬೇಕು? ಅದು ಸ್ವಲ್ಪ ಇರಬೇಕು. ಅದು ಲಕ್ಷಣ, 32 ಲಕ್ಷಣ, ಅದು ಒಂದು ಸೇರಿದೆ. ಅರ್ಥ ಆಯ್ತಾ? ಪಂಚರಕ್ತ ಅಂತ ಕರೀತಾರೆ. ರಕ್ತ ಅಂದರೆ ಕೆಂಪು ಬಣ್ಣ ಇರಬೇಕು, ರಕ್ತ ಚೊಡಾಡಬೇಕು, ಅದು ಕೆಂಪು ಬಣ್ಣ ಇರಬೇಕು. ಇವರು ಲಿಪ್ಸ್ಟಿಕ್ಕು ನೇಲ್ ಪಾಲಿಶ್ ಜಾತಕ್ಕೆ ಹಾಕ್ತಾರೆ ಅಂದರೆ ನ್ಯಾಚುರಲಿ ಇಲ್ಲ, ಅದಕ್ಕೆ ಅಸಹ್ಯ ಕಾಣಿಸುತ್ತೆ. ಅದು ಎದ್ದು ಕಾಣಿಸುತ್ತೆ, ಪ್ಯಾಂಟ್ ಹೊಡ್ಕೊಂಡಿದ್ದಾರೆ ಅಂತೇಳಿ. ಆ ಥರ ಇರಬಾರ್ದು. ನ್ಯಾಚುರಲಿ ಆ ಥರ ಕೆಂಪಿರಬೇಕು. ಅದು ತುಂಬ ಲಕ್ಷಣ. ಅದು ಎಲ್ಲಿ ಉಗುರು ಕೆಂಪಿರಬೇಕು. ಉಗುರಿಗೆ ಅದರದ್ದು ಎಷ್ಟು ಒಳ್ಳೆ ಡಾಕ್ಟರ್ ಅದರಲ್ಲಿ ನೋಡ್ತಾರೆ, ಉಗುರು ಇರುತ್ತೋ ಎಲ್ಲ ನೋಡ್ತಾರೆ, ತೋರಿಸ್ಬಿಟ್ಟು ಕಣ್ಣು ಕೊನೆ ಅವೆಲ್ಲ ನೋಡ್ತಾರೆ. ಗೊತ್ತಾಯ್ತು? ಅದ್ರಲ್ಲಿ ಗೊತ್ತಾಗುತ್ತೆ. ಅದು ಲಕ್ಷಣದಲ್ಲಿ ಅದು ನಿರೋಗಿನ ಅಂತ ಹೇಳೋಕ್ಕೆ ಬರುತ್ತೆ ಅದರಲ್ಲಿ. ಗೊತ್ತಾಯ್ತಾ? ಅಂಗಾಲು ಅಂಗೈ ಕೆಂಪಿರಬೇಕು. ಅಂಗಾಲು ಅಂಗೈ ಎಂಥ ಕಪ್ಪಿದ್ದವ್ರಿಗೂ ಅದು ಕೆಂಪಿರಬೇಕು. ಗೊತ್ತಾಯ್ತಾ? ಅದು ಕಪ್ಪಿದ್ರೆ ಪಂಚಾಗುತ್ತೆ, ಸಾಧ್ಯ ಇಲ್ಲ. ಅವೆಲ್ಲ ನೆನಪಿಟ್ಕೊಂಡ್ರೆ ರಕ್ತಾಂತ ಲೋಚನ ಅಂತ ಉಪಲಕ್ಷಣ. ಎಲ್ಲೆಲ್ಲಿ ಕೆಂಪಿರಬೇಕು ಹಾಗಿದೆ ಅಂತ ಅದೊಂದೇ ಅಂತ ಅರ್ಥ ಅಲ್ಲ, ಸಂಬಂಧಪಟ್ಟಿದ್ದೆಲ್ಲ ಹಾಗಿದೆ. ತುಟಿಗಳು ಕೆಂಪಿರಬೇಕು, ಕಣ್ಣು ತುಟಿ ಕೆಂಪಿರಬೇಕು, ಅಂಗೈ ಕೆಂಪಿರಬೇಕು, ಅಂಗಾಲು ಕೆಂಪಿರಬೇಕು. ಇವೆಲ್ಲ ನಿಯಮಗಳು. ಆ ರೀತಿ ಇದ್ದರೆ ಅದು ದ್ವಾದಶ ಲಕ್ಷಣದಲ್ಲಿ ಸೇರುತ್ತೆ. ಎಲ್ಲ ರೂಪಗಳು ಶ್ಯಾಮ, ಎಲ್ಲದಕ್ಕೆ ಎಲ್ಲ ಬಣ್ಣನೂ ಇದೆ. ಯಾವ ರೂಪ ಬೇಕಾದ್ರೂ ತೋರಿಸ್ತಾರೆ ಅಷ್ಟೇ. ಎಲ್ಲ ಕಲರ್ಸು ದೇವರಲ್ಲಿದೆ. ಅನಂತ ರೂಪಗಳು, ಅನಂತ ವರ್ಣಗಳು, ಪ್ರತಿಯೊಂದು ಕೂಡ ಕೆಲವು ವಸ್ತುಗಳು ಬೇರೆ ಒಂದೇ ಟೈಪ್ ಬೇರೆ ದೂರದಿಂದ ಹತ್ತಿರದ ಬೇರೆ ಕಾಣಿಸುತ್ತೆ. ದೇವರು ಇರೋದೇ ಹಾಗಿದ್ದಾನೆ, ಕಾಣಿಸೋದಲ್ಲ, ಇರೋದೇ ಹಾಗಿದ್ದಾನೆ. ಎಲ್ಲರೂ ಗುಣ 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 ಗುಣ, ದೋಷ ಇಲ್ಲ. ವಾಸುದೇವ ರೂಪ ನಾವು ಚಿಂತನೆ ಮಾಡಬೇಕಾದ್ರೆ ನಮಗೆ ಕಾಣಿಸೋದು. ಹುಟ್ಟ ಸೂರ್ಯ ಹೇಗಿರ್ತಾನೆ? ಕೆಂಪಿರ್ತಾನೆ. ಆ್ಯಕ್ಚುಲಿ ಕೆಂಪಿರ್ತಾನೆ. ದೇವ್ರು ಹಾಗಲ್ಲ, ಕೆಂಪಿದ್ದು ಹಾಗಿರ್ತಾನೆ. ದೇವ್ರ ಮಹಿಮೆ ಅದು. ಕೆಂಪಿದ್ರೆ ಕೆಂಪು ಕಾಣಿ, ಬಿಡಿದ್ರೆ ಬೆಳಕ. ವಾಸುದೇವ ರೂಪ ಶುಕ್ಲ ರೂಪ, ಅದು ಮೋಕ್ಷ ಕೊಡೋ ರೂಪ, ಶುಕ್ಲ ರೂಪ. ಅದು ಯಾರಿಗೂ ಒಂದೊಂದು ರೂಪ, ಒಂದು ಸಂಕರ್ಷಣ ಸಂಹಾರ ರೂಪ ಕೆಂಪು, ಕೆಲವು ಕಪ್ಪು, ಸಂಕರ್ಷಣ ಕಪ್ಪು. ಇದು ಸೃಷ್ಟಿ ಮಾಡೋರು ಪ್ರತಿಯೊಂದು ರೂಪ ಕೆಂಪದು. ಆ ರೂಪಗಳಿಂದ ಕೆಲಸ ತೋರಿಸ್ತಾರೆ. ಗೊತ್ತಾಯ್ತಾ? ಕೆಂಪು ಕಣ್ಣಾಗಿದ್ದರೆ ಈ ಮಾತಾಡಿಸ್ಬೇಡಿ ಅಂತಾರಲ್ಲ, ಹಾಗೆ ಸಿಟ್ಟು ಬಂದಿದೆ. ಬಿಳಿಯಾಗಿದ್ದರೆ ಈ ಒಳ್ಳೆ ಮೂಡಲಿದ್ದಾರೆ. ದೇವರಿಗೆ ಆ ಮೂಡುಗಳ ಹೆಸರೇ ಇಲ್ಲ. ಆ ರೂಪಗಳಿಂದ ವೈಭವ, ಎಲ್ಲ ಏನಿದ್ರೂ ವೈಭವನೇ. ಎನಿಥಿಂಗ್ ದೇವ್ರ ಬಗ್ಗೆ ಚಿಂತನೆ ಮಾಡಿ ಅದು ಗುಣ. ದೋಷ ಆಗೋ ಚಾನ್ಸ್ ಇಲ್ಲ. ದೋಷ ಅಂತ ಕರೆಯೋದಾದರೆ ಅದಿಲ್ಲ. ಆಯಿತಾ? ದೋಷ ಅಂತ ಕರೆಯೋದು ದೇವ್ರಿಗೆ. ಉದಾಹರಣೆಗೆ ದೇವರು ಜೀವ ಆಗಿಬಿಡ್ತಾನ? ನೀವೇ ಹೇಳಿ, ಒಳ್ಳೆಯದೇ ಕೆಟ್ಟದದು? ದೇವರು ಮಲ್ಡ್ರ ಆಗಿಬಿಡುತ್ತೋ ದೇವರಿಗೆ? ಗುಣನೋ ದೋಷನೋ? ಇಲ್ಲ, ಅಷ್ಟೇ. ನೀವೇ ಹೇಳಬೇಕು ಗುಣ ದೋಷ ಅಂತ ಕೇಳಿ. ಗೊತ್ತಾಯ್ತಾ? ಅದಿಲ್ಲ. ನಿಮ್ಮ ಉತ್ತರ ಕೊಟ್ಟಾಯ್ತು. ಈಗ ದೋಷ ಇಲ್ಲ ಅಂದಮೇಲೆ ನೀವು ಕೇಳ್ತಕ್ಕಂಥದ್ದು ದೋಷ ಅಂತ ನೀವೇ ಒಪ್ಕೊಂಡ್ರೆ ಇಲ್ಲ, ಗುಣ ಅಂತ ಒಪ್ಕೊಂಡ್ರೆ ಇದ್ದೇ. ಶುಕ್ಲ ಅಂಥೇಳಿ ಬಿಡಿತಾನೆ. ಹಾಂ ಗುಣ ಸರ್ವೇ ಯುಜ್ಯಂತೆ. ಆದರೆ ಕೃಷ್ಣ ವಾಸುದೇವ ರೂಪನೇ, ರಾಮ ವಾಸುದೇವ ರೂಪನೇ ಇರೋದು. ಶ್ಯಾಮಲವರ್ಣ ವಾಸುದೇವಾದಿ ಹೆಸರು ಬಂದಾಗ ಆ ರೂಪ ಇರ್ತದೆ. ಕೃಷ್ಣ ಎರಡು ರೂಪಗಳಲ್ಲಿ ಪರಸ್ಪರ ಅಭೇದ ಇದ್ದರೂ ಕೂಡ ವಿಶೇಷ ಇದೆ. ಗುಣ ಸರ್ವೇಪಿ ಯುಜ್ಯಂತೆ ಹಿ ಐಶ್ವರ್ಯಾತ್ ಪುರುಷೋತ್ತಮೇ. ಮತ್ತು ಇನ್ನೊಂದು ಪುರಾಣ ಎಲ್ಲ ಬೇರೆ ಯಾತಕ್ಕೆ ಕೊಡ್ತಾರೆ ಅಂದರೆ ನೀವು ಹೇಳಿ ಅಂತ ಕೋಟ್ ಮಾಡ್ತಾರಲ್ಲ, ಹಾಗೆ ಎಲ್ಲರೂ ಒಂದೇ ವಿಷಯ ಹೇಳಿಬಿಟ್ಟಾಗ ಏನಾಯ್ತು? ಕೇಳೋರಿಗೆ ಏನಾಯ್ತು? ಈಗ ಇದೊಂದು ಎಲ್ಲ ಪುರಾಣಗಳು ಪ್ರಮಾಣ ಅಂತಲೂ ತೋರಿಸಿದ್ರಿ. ಮತ್ತು ಎಲ್ಲ ಪುರಾಣದಲ್ಲೂ ಒಳ್ಳೆಯ ಅಂಶ ಇದ್ದೇ ಇದೆ. ಆದ್ದರಿಂದ ಡಿಸ್ಕಾರ್ಡ್ ಮಾಡ್ಲಿಕ್ಕೆ ಹೋಗಬೇಡಿ. ಅದು ಹೇಳ್ತಾಯಿತ್ತು. ಕೃಷ್ಣಾಮೃತ ಮಹಾರಾಣ ಪೂರ್ತಿ ಏನದು? ಜೋಕಳ ಕಲೆಕ್ಷನ್ ಅದು. ಗೊತ್ತಾಯ್ತಾ? ಸದ್ವಚನ ತತಿಂ ಸ್ವಭಕ್ತ ಭೂತ್ಯೈ. ಸದ್ವಚನ ತತಿಂ ಅದು ಏನದು? ಎಲ್ಲ ಪದಗಳನ್ನ ಕಂಪೈಲ್ ಮಾಡಿರೋದು ವೇದವ್ಯಾಸರು. ಎಲ್ಲ ಪುರಾಣದ ಬಗ್ಗೆ ಒಂದು ಕಡೆ ಸೇರಿಸಿಬಿಟ್ಟು ಹೇಳಿದ್ದಾರೆ.
ಅವ್ರ ಎಲ್ಲ ಗ್ರಂಥಗಳು ಅದೇ ರೀತಿದೆ. ಅವಿಷ್ಟು ಸ್ವಂತ ವಾಕ್ಯ ನೋಡಿ, ಒಂದು ವಾಕ್ಯ ಬಂದು ಅಲ್ಲಿ ಬರೆದ್ರೆ 10 ವಾಕ್ಯ ಕೊಟೇಶನ್ ಕೊಡ್ತಾರೆ. ಅಂದರೆ 1:10 ಕೆಲವು ಸತ್ತೆ, ಕೆಲವು ಸತ್ತೆ 1:100 ಆ ಥರ ಮಾಡಿಬಿಡ್ತಾರೆ. ಯಾತಕ್ಕೆ ಮುಖ್ಯ ಅವರಿಗೆ ಆಧಾರ ಕೊಡೋದು ಮುಖ್ಯ, ಮಾತಾಡೋದು ಮುಖ್ಯ ಅಲ್ಲ. ಅದು ಜಾಯಿನ್ ಮಾಡ್ಲಿಕ್ಕೆ ಮಾತಾಡ್ತಾರೆ ಅಷ್ಟೆ. ಇದು ಬಹಳ ಮುಖ್ಯವಾದ ಆಚಾರ ಶೈಲಿ, ಬರೀ ಶೈಲಿ ಅದು. ಕೆಲವು ಬರೀ ಮಾತಾಡ್ತಾರೆ, ಒಂದು ಪ್ರಮಾಣವೂ ಇಲ್ಲೇ ಇಲ್ಲ. ಕೊನೆಗೇನಂತಾರೆ ಅದನ್ನು ನೋ ಎವಿಡೆನ್ಸ್ ಪ್ರೊವಿಡೆನ್ಸ್ ಅಂದ್ಬಿಡ್ತಾರೆ, ನೋ ಡಾಕ್ಯುಮೆಂಟ್ ಪ್ರೊಡ್ಯೂಸರ್ ಅಷ್ಟೇ, ಮುಗಿದೋಯ್ತು. ಇಷ್ಟೊತ್ತು 4 ದಿವಸ ಮಾತಾಡಿ ಏನೇನೋ ಮಾಡ್ದ, ಒಂದೇ ಸರ್ತಿ ಕೊಟ್ಟೆ ವ್ಯಾಲಿಡ್, ಮುಗಿದೋಯ್ತು ಕೆಲಸ. ಇದು ಆಚಾರ ಸ್ಟೈಲ್ ಹಾಗೆ. ಅದರಲ್ಲಿ ಅನೇಕ ಉದ್ದೇಶ ಇದೆ ಮಾಡಬೇಕಾದ್ರೆ ಅವರಿಗೆ, ಅದು ಒಂದು ಕಾರಣ. ವಿಷ್ಣು ಧರ್ಮೋತ್ತರೇ ಚ ಇನ್ನೊಂದು ಪುರಾಣ. ಗುಣಾ ಸರ್ವೇಪಿ ಯುಜ್ಯಂತೆ ಐಶ್ವರ್ಯಾತ್ ಪುರುಷೋತ್ತಮೆ. ಐಶ್ವರ್ಯಾತ್ ಗುಣಾ ಸರ್ವೇಪಿ ಯುಜ್ಯಂತೆ, ಗುಣಗಳು ಎಲ್ಲವೂ ಇದ್ದೇ ಇದೆ. ಯಾವುದು? ಶುದ್ಧಾನಂದೋರು ಸಂವಿದ್ಯುತಿ ಬಲ ಬಹುಲಾಧಾರ್ಯ ವೀರ್ಯಾದಿ ದೇಹಂ, ಎಲ್ಲ ಗುಣಗಳು ಇದೆ. ಐಶ್ವರ್ಯಾತ್ ಪುರುಷೋತ್ತಮೆ. ದೋಷಾ ಕಥಂಚಿನ್ನೈವಾತ್ರ ಯುಜ್ಯಂತೆ ಪರಮೋಹಿ ಸಹ. ದೋಷಾ ಕಥಂಚಿನ್ನೈವಾತ್ರ ಯುಜ್ಯಂತೆ. ಯಾವ ಆ್ಯಂಗಲಲ್ಲಿ ಯಾವ ರೀತಿ ನೋಡಿಕೊಳ್ಳೋ ದೋಷಗಳು ದೇವರಲ್ಲಿ ಇಲ್ಲವೇ ಇಲ್ಲ. ಇದೆ ನಾರಾಯಣಂ ಗುಣ ಸರ್ವರುದೀರ್ಣಂ ದೋಷ ಬರ್ತಿತ್ತು. ಎಲ್ಲ ಶಾಸ್ತ್ರಗಳ ಸಾರ ಆ 4 ಮಾತು. ಗುಣದೋಷವು ಮಾಯೆಯೈವ ಕೇಚಿದಾಹುರ ಅಪಂಡಿತಾ. ಕೆಲವರು ಮಾಯೆಯಿಂದಾಗಿ ದೇವರಲ್ಲಿ ಗುಣ ಕಾಣುತ್ತೆ, ದೋಷ ಹೋಗುತ್ತೆ, ಇದೆಲ್ಲೂ ಇಲ್ಲ. ದೃಷ್ಟಾಂತ ಏನು ಕೊಡ್ತಾರೆ ಅವರು? ಒಂದು ಹವಳದ ಪದ ಒಂದಿದೆ, ಹವಳದ ಮಣಿ ಇದೆ, ಟ್ರಾನ್ಸ್ಪರೆಂಟ್ ಇದೆ, ಟ್ರಾನ್ಸ್ಪರೆಂಟ್ ಸ್ಫಟಿಕ ಮಣಿ ಇದೆ. ಕೆಂಪಿಟ್ಟರೆ ಕೆಂಪು ಕಾಣುತ್ತೆ, ನೀಲಿ ಇಟ್ಟರೆ ನೀಲಿ ಕಾಣುತ್ತೆ. ದೇವರು ಹಾಗೆ ಎಲ್ಲ ಮಾಯೆ ಅಲ್ಲ. ಅದೆಲ್ಲ ರಾಂಗ್ ಎಕ್ಸಾಂಪಲ್ಸ್ ಕೊಡ್ತಾರೆ. ಅದು ಸ್ಫಟಿಕ ಹಾಗೆ ದೇವರು ಹಾಗಿದ್ದಾನೆ ಅಂತ ಯಾರು ಹೇಳಿದ್ರೆ? ಸ್ಫಟಿಕ ಆಗಿದೆ ಅಷ್ಟೇ, ದೇವರು ಸ್ಫಟಿಕ ಆಗಿಬಿಡ್ತಾನೆ ಅಷ್ಟೇ. ಆಗಿದ್ದರೆ ಸ್ಫಟಿಕ ಮಣಿ ದೇವರು ಅಷ್ಟೇ ಆಗಲ್ಲ. ಅಂದರೆ ಇವ್ರ ಉದ್ದೇಶ ಏನು? ದೇವ್ರನ್ನಾಗಿ ನೋಡೋದ್ರ ಬರೋದು ಏನಾಗೋ ನೋಡೋಕ್ಕೆ ಇಷ್ಟಪಡ್ತಾರೆ, ಹಾಗೆ ಇಷ್ಟಪಡಬಾರ್ದು. ಇವತ್ತೆಲ್ಲ ಹಾಗೆ ಪುರಾಣ ತಮ್ಮ ಕಾದಂಬರಿ ನೋಡಿದ್ರೆ ನೋಡಬೇಕು ಇವರು. ಅದು ಪುರಾಣ ಕಾದಂಬರಿ ಹೇಗಾಗುತ್ತದು? ಕಾದಂಬರಿ ಪುರಾಣ ಹೇಗಾಗತ್ತೆ? ಇಲ್ಲ, ಎಲ್ಲ ತಲೆ ಚೋಚಿದ್ದೇ ಮಾಡೋದು. ನಮ್ಮ ಲೈನಲ್ಲಿ ನೋಡೋದಾದರೆ ಯಾವುದು ನಾವು ಇಂಪ್ರೂವ್ ಆಗೋದೇ ಇಲ್ಲ. ನಾವು ಯಾವಾಗಲೂ ಹಾಗೇ ಇರ್ತೀವಿ ಅಷ್ಟೇ. ಹಿಮಾಲಯ ಭಾರಿ ಹತ್ರ ಇಷ್ಟಿರ್ಬೋದು ಬಹುಶಃ ಅಷ್ಟೇ. ಯಾಕಂದರೆ ಹಾಗಿರ್ಲಿಕ್ಕೆ ಸಾಧ್ಯನಾ? ಇಲ್ಲಿ ಕೂತ್ಕೊಂಡು ಅಲ್ಲಿ ಹೋಗೋಕೆ ನೋಡೋಕೆ ತಯಾರಿಲ್ಲ ಅವನು, ಇಲ್ಲಿ ಕೂತ್ಕೊಂಡು ಮಾತಾಡಬೇಕು. ನೀವೆಲ್ಲ ನಿಮ್ಮ ಮಾತು ನಾನು ನಂಬೋದಿಲ್ಲ, ನಾನು ಹೋಗೋದಿಲ್ಲ, ನನ್ನ ಕಲ್ಪನೆ ಇಷ್ಟೇ. ಅವ್ನು ಫಾಲೋವರ್ಸ್ ಬೇರೆ ಇರ್ತಾರೆ ಅವ್ರಿಗೆ. ಎಂಥ ದುಷ್ಟಿಗೂ ಫಾಲೋವರ್ಸ್ ಇರ್ತಾರೆ ಕಲಿಯುಗದಲ್ಲಿ, ಅವರಿಗೆ ಜಾಸ್ತಿ ಇರೋದು. ಇನ್ನು ಹೇಳೋದಾದರೆ ದುರ್ಯೋಧನ ಕಡೆ 11 ಲಕ್ಷ ಹೇಳಿ, ಪಾಂಡವ 7 ಲಕ್ಷ ಹೇಳಿ, ಅದೊಂದು ಥರ ಇದದು ಸಿಂಬಾಲಿಕ್. ಅದು ದುಷ್ಟರ ಪಕ್ಷ ಜಾಸ್ತಿ ಜನ ಸಪೋರ್ಟ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ನೋಡಿ, ಇವ್ರು ನಡೀತಾರೆ, ಜೈಲಿಗೆ ಹಾಕೋರು ಬಿಡೋದಿಲ್ಲ ಅವರು, ಅವ್ರು ಗ್ಲೋರಿಫೈ ಮಾಡ್ತಾರೆ. ಇದು ಅಂದರೆ ಅವ್ರ ತಲೆ ಆ ಥರ ಕೂತ್ಬಿಡ್ತದೆ. ಅದು ಆ ಸ್ವರೂಪ ಇರೋದೇ ಆಗಿರ್ತದೆ. ಅದು ಅವ್ರಿಗೂ ಕನ್ವಿನ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಫಾಲೋವರ್ಸ್ ಕಂಪೇರ್ ನೋಡಿ ಏನು ಮಾಡಿಕೊಡೋದು ಯಾವಾಗಲೂ. ಇವತ್ತು ರೇಷನ್ ಅಂಗಡಿ ಮುಂದೆ ಕ್ಯೂ ನಿಂತಿರ್ತಾರೆ, ಬಂಗಾರ ಮೇಲೆ ಖಾಲಿ ಇರ್ತದೆ. ಸೊ ರೇಷನ್ ಅದಕ್ಕಿಂತ ಭಾರಿ ವ್ಯಾಲ್ಯೂಬಲ್. ನಾವು ವ್ಯಾಲ್ಯೂ ದೃಷ್ಟಿಯಿಂದ ಇವತ್ತು ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಬದುಕಬೇಕಾದ್ರೆ ಇದು ಬೇಕು, ಅದು ಬೇಕಾಗಿಲ್ಲ. ಒಂದು ದೃಷ್ಟಿಯಿಂದ ವ್ಯಾಲ್ಯೂ ಬೇರೆ, ಇನ್ನೊಂದು ದೃಷ್ಟಿಯಿಂದ ಅವಗತ್ಯ ಬೇರೆ. ಅದು ಎಲ್ಲದಕ್ಕೆ ಒಂದೇ ಲೆಕ್ಕ ಹಾಕಿಬಿಟ್ರೆ ಅದು ಜ್ಞಾನ ಅಂತ ಕರೆಯೋದೇ ಇಲ್ಲ. ಗೊತ್ತಾಯ್ತಾ? ಇವತ್ತು ಫಿಸಿಕ್ಸು ಕೆಮಿಸ್ಟ್ರಿ ಮೆಡಿಕಲ್ ಎಲ್ಲ ಒಂದೇ ಆಗಿಬಿಟ್ರೆ ಯಾವುದು ಓದಿದ್ರು ಸಾಕಲ್ಲ. ಡೊನೇಷನ್ ಕೊಟ್ಟು ಯಾಕೆ ಬೇರೆ ಓದಬೇಕು ಅವರು? ಇವತ್ತು ಯಾವ SLC ಓದಿ ಅದು ಎಜುಕೇಷನ್ನೇ. ಎಷ್ಟು ಮೂರ್ಖರಿದ್ದಾರೆ ಅಂದರೆ, ತಮ್ಮನ್ನು ನೋಡಬೇಕಾದ್ರೆ ಭಾರಿ ಅದ್ಭುತ ಅಂತೇಳಿ ದೇವ್ರ ಬಗ್ಗೆ ಬಂದ ಎಲ್ಲ ನೆಗೆಟಿವ್ ಮಾಡಿಬಿಡ್ತಾರೆ. ದುರ್ಯೋಧನ ಕೊನೆಯವರು ಇವರು ಹಾಗಲ್ಲ, ದುರ್ಯೋಧನ ಕೊನೆಯವರೆಗೂ ಹಾಗೆ ತಿಳ್ಕೊಂಡ. ವಿಶ್ವರೂಪ ತೋರಿಸಿದಾಗ ಏನೋ ಮ್ಯಾಜಿಕ್ ಮಾಡಿದ ಅಂದ್ಕೊಂಡೆ ಹೊರತು ವಿಶ್ವರೂಪ ಅಕ್ಸೆಪ್ಟ್ ಮಾಡಲಿಲ್ಲ ಅದನ್ನು. ಅವರ್ಣ ಸರ್ವತಃ ಪ್ರೋಕ್ತಃ ಶ್ಯಾಮೋ ರಕ್ತಾಂತಲೋಚನ, ಅದೆಲ್ಲ ಆಯಿತು. ಗುಣ ವಿರುದ್ಧ ಅಪಿ ತು ಸಮಾಹಾರ್ಯಾಶ್ಚ ಸರ್ವತಃ. ಸಮಾಹಾರ್ಯ ಅಂದರೆ ಏನು? ಜೋಡಿಸ್ಕೋಬೇಕು, ಗುಣಗಳನ್ನು ಹೊಂದಿಸ್ಬೇಕು. ಅದನ್ನು ಗುಣ ಉಪಸಂಹಾರ ಅಂತ ಕರೆಯೋದು. ಎಲ್ಲ ಏಕಕಾಲಕ್ಕೆ ಚಿಂತನೆ ಮಾಡೋದ್ರೆ ಸಾಮಾನ್ಯ ಅಲ್ಲ ಅದು. ಗುಣ ಸರ್ವೇಪಿ ಯುಜ್ಯಂತೆ ಐಶ್ವರ್ಯಾತ್ ಪುರುಷೋತ್ತಮೆ. ದೋಷಾ ಕಥಂಚಿನ್ನೈವಾತ್ರ ಯುಜ್ಯಂತೆ ಪರಮೋಹಿ ಸಹ. ಗುಣದೋಷವು ಮಾಯೆಯೈವ ಕೇಚಿದಾಹುರಪಂಡಿತಾ. ಅವರು ತಿಳುವಳಿಕೆಯಿಲ್ಲ ಅಂತ. ಪಂಡ ಅಂದರೆ ಜ್ಞಾನ, ಪಂಡಿತರು ಅಂದ್ರೇನೋ ಜ್ಞಾನ ಇರುತ್ತೆ. ಆ ಕಡೆ ಪಂಡಗಳು ಅಂತ ಕರೀತಾರೆ, ಅರ್ಥ ಹೋಗ್ಬಿಟ್ರೆ ಅದು ಪಂಡಿತರು ಅಂತ ಅರ್ಥ. ಅದಕ್ಕೆ ಪಂಡ ಶಬ್ದಕ್ಕೆ ದತತ್ರ ಮಾಯಾವಿ ಮಾಯೀವ ತದೀಯೌ ತೌ ಕುತೋ ಹ್ಯತಃ. ದೇವರ ಹತ್ರ ಮಾಯೆ ಅಂದರೆ ಏನರ್ಥ? ಕತ್ಲೆ ಸೂರ್ಯನ ಹತ್ತ ಸಂಬಿಸೋಕ್ಕೆ ಸಾಧ್ಯ ಇದೆಯಾ? ಅದೇ ಆ ರೀತಿ ಎಂದೂ ಕೂಡ ದೇವರಿಗೆ ಏನಿಲ್ಲ, ದೋಷದ ಹೆಸರೇ ಇಲ್ಲ. ತಸ್ಮಾನ್ನ ಮಾಯೆಯ ಸರ್ವಂ ಐಶ್ವರ್ಯ ಸಂಭವಂ. ಸರ್ವಂ ಮಾಯೆಯ ಬಂದಿದ್ದಲ್ಲ. ಈ ಸರ್ವ ಈ ಕಡೆಗೆ, ಆ ಸರ್ವ ಆ ಕಡೆಗೆ. ಮಾಯೆಯಿಂದ ಯಾವುದೂ ಬಂದಿಲ್ಲ, ಎಲ್ಲವೂ ಐಶ್ವರ್ಯದಿಂದಲೇ ಬಂದಿದೆ.
ಅಮಾಯೋ ಹಿ ಈಶ್ವರೋ ಯಸ್ಮಾತ್ ತಸ್ಮಾತ್ ತಂ ಪರಮಂ ವಿದುಹು. ಅದಕ್ಕೆ ಅಮಾಯ, ಅಮಾಯ, ಮಾ ಅಂದರೆ ಕಪಟ, ಮಾಯೆ ಇಲ್ಲದವನು. ಒಂದು ದೃಷ್ಟಿಯಿಂದ ಮಾಯಿ ಪರಮಪೌರುಷ, ಮಾಯಿ ಅಂದರೆ ಮಹಾತ್ಮ್ಯ. ಇಲ್ಲಿ ಮಾಯಾ ಅಂದರೆ ಕಪಟ. ಮಾಯಾ ಶಬ್ದಕ್ಕೆ ಎರಡರ್ಥ ಇದೆ, ಮಾಯಾದ್ಯೂತ, ಕಪಟದ್ಯೂತ, ಮೋಸ. ಆದರೆ ಕೃಷ್ಣನ ಮಹಿಮೆ ಇದೆ. ಆ ದೃಷ್ಟಿಯಲ್ಲಿ ಇಚ್ಛೆ ಮಹಿಮೆ, ಮಹಿಮೆ ಅಂತ ಡೈರೆಕ್ಟ್ ಅರ್ಥನೇ ಇದೆ, ಮಾಯಾ ಮಹಾತ್ಮ್ಯ ಅಂತಲೇ ಅರ್ಥ ಇದೆ. ಅಮಾಯೋ ಹಿ ಈಶ್ವರೋ ಯಸ್ಮಾತ್ ತಸ್ಮಾತ್ ತಂ ಪರಮಂ ವಿದು. ಅದಕ್ಕೆ ದೇವರನ್ನು ಪರಮ ಅಂತ ಕರೆಯೋದು. ಪರಮ ಅಂದ್ರೇನು? ಸುಪ್ರೀಂ ಅಂತ ಅರ್ಥ. ಸುಪ್ರೀಂ ಅಂತ ಕರೆದು ಮಾತನಾಡಿದರೆ ಕರೆದಿರೋದು. ನಾವು ಸುಪ್ರೀಂ ಆಗಿಲ್ಲ ಆದ್ದರಿಂದ ಹಾಗಿಲ್ಲ. ನಮ್ಗೆ ನೋಡೋಕ್ಕೂ ಅದು ನಮ್ಗೆ ಇಲ್ಲ, ಹಾಳಾಗೋಗಲಿ, ನೋಡೋ ವಸ್ತು ನಮಗಂತ ಸಿಗೋದಿಲ್ಲ. ಅದಿದ್ದಾಗ ಒಪ್ಪಬೇಕಷ್ಟೇ. ನಾವು ಕಂಡ ವಸ್ತು ಎಂತ ದೇವರಿಲ್ಲ ಅಂತ ಅದು ದೇವರಿರೋದೇ ಹಾಗೆ ಅಂತ ಅರ್ಥ ಅದಕ್ಕೆ. ಇವತ್ತು ಆಕಾಶ ವಾಯು ಇದ್ದಾಗಿಲ್ಲ, ವಾಯು ಪೃಥ್ವಿ ಇದ್ದಾಗಿಲ್ಲ, ಪೃಥ್ವಿ ಅಗ್ನಿ ಇದ್ದಾಗಿಲ್ಲ. ಪಂಚಭೂತಗಳೇ ಏನಾಗಿವೆವೋ ಬೇರೆ ಬೇರೆ ಟೈಪ್ ಇದೆ. ಹಾಗಿದ್ದರೆ ಎಲ್ಲದೂ ಒಂದೇ ಅಂತ ಹೇಳಿದ್ರೆ, ಹಾಗಿದ್ರೆ ನೀರು ಒಂದೇ ಬೆಂಕಿಯಲ್ಲಿ ಕೈ ಹಿಡಿ ಹಾಕಿದರೆ ಪೂರ್ತಿ ಗುಣನೇ ಬೇರೆ ಅದಕ್ಕೆ. ಯಸ್ಯ ಅವಯವ ಸಂಸ್ಥಾನೈ ಕಲ್ಪಿತ. ಒಂದಿದಕ್ಕೆ ಇಷ್ಟು ಕೊಟ್ಟ ಮೇಲೆ ಇಲ್ಲಿ ಇದು ಯಾತಕ್ಕೆ ಡೀಟೇಲ್ ಇಷ್ಟು ಹೇಳಿದರು ಅಂದರೆ, ಇಲ್ಲಿ ಹೇಳೋದೆಲ್ಲ ಅವತಾರ ವಿಷಯ ಹೇಳ್ತಾ ಇದ್ದಾರೆ. ಎಲ್ಲ ಅವತಾರಕ್ಕೆ ಕಾಮನ್ನಾಗಿ ನೋಟ್ಸ್ ಕೊಟ್ಬಿಟ್ರು, ಕಾಮನ್ ನೋಟ್ಸ್ ಇದಿಷ್ಟು ಕೂಡ. ಎಲ್ಲ ಅವತಾರ ಹೀಗೇ ನೋಡಬೇಕು ಅಂತ ಹೇಳಿ. ಇದು ಅದು ಪಾಠ ಪ್ರವಚನಗಳಲ್ಲಿ ಇವೆಲ್ಲ ಯಾತಕ್ಕೆ ಬರಬೇಕು ಅಂದರೆ, ಜನಗಳಿಗೆ ರೀಚ್ ಆಗಬೇಕಾದ್ರೆ ಬೇರೆ ಅಡುಗೆ ಇರಬಹುದು, ಬಡಿಸ್ತಾ ಹೋದರೆ ರೀಚ್ ಆಗೋದಿಲ್ಲಲ್ಲ. ಹಾಗೆ ಪಾಠ ಪ್ರವಚನಗಳಿಂದ ಏನಾಗುತ್ತದು, ಇವತ್ತು ತಾನೇ ಬಡಿಸ್ಕೊಂಡು ಏನಾಗುತ್ತೆ, ಚೆಲ್ಲೋದು ಜಾಸ್ತಿ, ಮೈಲಿ ಮಾಡೋದು ಜಾಸ್ತಿ, ಏನೋ ನಾಯಕ ಕೊನೆಗೆ ಹಾಳಾಗಿಬಿಡೋದು. ವ್ಯವಸ್ಥಿತವಾಗಿ ತೊಗೊಳ್ಳೋದಕ್ಕೂ ಆರ್ಟ್ ಅದು. ಎಲ್ಲರಿಗೂ ಬಡಿಸೋಕ್ಕೆ ಬರುತ್ತೆ ಅಂತ ತಿಳ್ಕೊಬಾರದು. ಒಬ್ರಿಗೆ ಸುರಿದು ಬಿಡೋದು, ಇನ್ನೊಬ್ರಿಗೆ ಇಲ್ಲ ಅಂತ ಹೋಗ್ಬಿಡೋದು. ಅದು ಬಡಿಸೋ ಲಕ್ಷಣ ಅಲ್ಲ. ಯೋಗ್ಯತೆ ನೋಡಬೇಕು, ಟೈಮ್ ನೋಡಬೇಕು. ಮೊದಲು ಅನ್ನ ಜಾಸ್ತಿ ಹಾಕ್ತಾರೆ, ಮಜ್ಜಿಗೆ ಅನ್ನಕ್ಕೆ ಇಷ್ಟು ಹಾಕಿಬಿಟ್ರೆ ಅನ್ನ ಅವ್ನು ತಿನ್ನೋದೆಲ್ಲ ಉಳಿದೋರಿಗಿಲ್ಲ, ಎರಡೆರಡು ಲಾಸು. ಮೊದಲು ಜಾಸ್ತಿ ಹಾಕಿದ್ರೆ ಮುಂದೆ ಬೇಕಾಷ್ಟು ಇದೆ. ಈಗ ಕಾಮನ್ ಸೆನ್ಸ್ ಬೇಕಾದ್ರೆ ಕೆಲವು ಬಡಿಸ್ತೀವಿ, ಸುಮ್ಮನೆ ಕೈಯದ್ದು ಪದಾರ್ಥ ಹಾಕಿಬಿಟ್ರೆ ಬಡಿಸೋದು ಅಂತ ಕರೆಯೋದಿಲ್ಲ. ಹೇಗೋ ಅದೇ ರೀತಿಯಲ್ಲಿ ಜನಕ್ಕೆ ರೀಚ್ ಆಗಬೇಕು. ಯಸ್ಯ ಅವಯವ ಸಂಸ್ಥಾನೈ ಕಲ್ಪಿತೋ ಲೋಕವಿಸ್ತರ ತದ್ವೈ ಭಗವತೋ ರೂಪಂ ವಿಶುದ್ಧಂ ಸತ್ವಪೂರ್ತಿತಂ. ಪರಮಾತ್ಮ ಆಯಿತಾ. ಯಸ್ಯ ಅವಯವ ಸಂಸ್ಥಾನೈ ಕಲ್ಪಿತೋ ಲೋಕವಿಸ್ತರ. ಆ ಥರ ಇಡೀ ಲೋಕದ ಕಾನ್ಸೆಪ್ಟ್ ಇದೆಯಲ್ಲ, ಅದು ಅವಯವದಿಂದ ಚೂರು ಬಂದಿರೋದು ಅಷ್ಟೇ. ಅದು ಒಟ್ಟೆಷ್ಟಿರಬೇಕು ಯೋಚನೆ ಮಾಡಿ. ಅದು ದೇವರ ಮಹಿಮೆ. ಅದು ನಾಳೆ ದಿವಸ ಮುಂದಿನ ಎಲ್ಲ ಅವತಾರಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈಗ ಯಾವ ಅವತಾರ ಹೌದು, ಯಾವುದು ಅವತಾರ ಅಲ್ಲ, ಕೆಲವೊಂದು ಕಾಮನ್ ನೇಮ್ ಇದ್ದಾಗ ನಿಜವಾದ ರೂಪ ಯಾವುದು, ಬೇರೆ ಯಾವುದು ರೂಪ, ಅದೆಲ್ಲ ಹೇಳ್ತಾ ಹೋಗ್ತಾರೆ. ಮೂರನೇ ಅಧ್ಯಾಯ ಸರಿಯಾಗಿ ಮೂರನೇ ಅಧ್ಯಾಯದಲ್ಲಿ ಹೀಗೆ ಬರ್ತದೆ. ಮತ್ತು ಎರಡನೇ ಅಧ್ಯಾಯ ಸಂದರೆ ಮತ್ತೆ ಬರೋದು, ಎರಡನೇ ಸ್ಕಂದದೊಳಗೆ ಎಲ್ಲ ತೊಗೋಬೇಕು. ಇವೆಲ್ಲ ಜೋಡಿಸ್ಕೊಂಡ್ಬಿಟ್ಟಾಗ ದೇವರ ಸ್ಪಷ್ಟ ಚಿತ್ರ ಸಿಗುತ್ತೆ. ವ್ಯಾಖ್ಯಾನಕಾರ ಕೆಲಸ ಹಾಗೆ ಮಾಡ್ತಾರೆ. ಸೇರಿಸೋಳಕ್ಕೆ ಬರದೇ ಇದ್ದಾಗ ಸರಿಯಾಗಿ ಜೋಡಿಸ್ಕೊಡ್ತಾರೆ ಅವರು, ಆ ಜ್ಞಾನ ಬರುತ್ತೆ.